1 ಶತಮಾನ ಕಳೆದರೂ ನೂತನ ಅಡುಗೆ ಕೋಣೆ ಕಾಣದ ಸರ್ಕಾರಿ ಮಾದರಿ ಶಾಲೆ ಕಪ್ಪಲಗುದ್ದಿ. ಬರುವ ನವೆಂಬರ್ 12ಕ್ಕೆ ಶತಮಾನೋತ್ಸವ ಆಚರಣೆ ಮಾಡಿಕೊಳ್ಳುವ ರಾಯಬಾಗ ತಾಲೂಕಿನ ಕಪ್ಪಲಗುದ್ದಿ ಸರ್ಕಾರಿ ಮಾದರಿ ಶಾಲೆ. 262 ಮಕ್ಕಳ ಸಂಖ್ಯೆಯನ್ನು ಹೊಂದಿರುವ ಕಪ್ಪಲಗುದ್ದಿ ಸರ್ಕಾರಿ ಮಾದರಿ ಶಾಲೆಯಲ್ಲಿ 1 ರಿಂದ 8ನೇ ತರಗತಿಗಳು ನಡೆಯುತ್ತವೆ. ಅಡುಗೆ ಕೋಣೆಯನ್ನು ನಿರ್ಮಿಸದಿರುವುದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರ, ಅಭಿವೃದ್ಧಿ ಅಧಿಕಾರಿಗಳ ಹಾಗೂ ತಾಲೂಕು ಹಂತದ ಬಿಸಿಯೂಟ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಆಗಲೂ ಈಗಲೂ ಬೀಳುವ ಹಂತದಲ್ಲಿರುವ ಹಳೆಯ ಬಿಸಿಯೂಟ ಕಟ್ಟಡಕ್ಕೆ ಹೆದರಿ ಬಯಲಲ್ಲೇ ಅಡಿಗೆ ತಯಾರಿ ಮಾಡುತ್ತಿರುವ ಸಿಬ್ಬಂದಿಗಳು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಿಸಿಯೂಟ ಕೇಂದ್ರ ಹಾಗೂ ಭೋಜನಾಲಯ ಕಟ್ಟಡವನ್ನು ನಿರ್ಮಿಸಿಕೊಡುತ್ತೇವೆ ಎಂದು ಹಾರಿಕೆ ಉತ್ತರ ಕೊಡುವ ಅಧಿಕಾರಿಗಳು. ಕಪ್ಪಲಗುದ್ದಿ ಗ್ರಾಮದಲ್ಲಿ ದಿನಾಂಕ 12/11/1925ರಲ್ಲಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯು ಸ್ಥಾಪನೆಯಾಯಿತು. ಬರುವ ನವೆಂಬರ್ ತಿಂಗಳಲ್ಲಿ ಶತಮಾನೋತ್ಸವ ಆಚರಿಸಿಕೊಳ್ಳುವ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಅಡುಗೆ ಕೋಣೆಯೇ ಇಲ್ಲದೆ ಬಿಸಿಯೂಟ ಬಯಲಲ್ಲಿಯೇ ಗ್ಯಾಸ್ ಬಳಸಿಕೊಂಡು ಹೊರಗಡೆಯೇ ತಯಾರಿಸುವುದನ್ನು ನೋಡಿದರೆ ಕಪ್ಪಲಗುದ್ದಿ ಗ್ರಾಮ ಪಂಚಾಯಿತಿಯೂ ಹಾಗೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯವೂ ಎದ್ದು ಕಾಣುತ್ತಿದೆ. ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಸಚಿವರುಗಳು ಕೂಡಲೇ ಎಚ್ಚೆತ್ತುಕೊಂಡು ಅಡುಗೆ ಕೋಣೆ ನಿರ್ಮಿಸುತ್ತಾರೆಯೇ ಎಂಬುದೇ ಯಕ್ಷಪ್ರಶ್ನೆಯಾಗಿದೆ. ಕಾಲಾಯ ತಸ್ಮೈ ನಮಃ. ಸರಿ, ನಮಸ್ಕಾರ ಸರ್. ಸರಿ, ನಮ್ಮ ಅಡಿಗೆ ಕೇಂದ್ರ ಅಡಿಗೆ ಕೋಲೆನೇ ಇಲ್ರಿ ಸರ್. ನಾವು ಮುಖ್ಯ ಅಡಿಗೆವ್ರಿ ಸರ್. ಅದಕ್ಕೆ ನಮ್ಮ ಅಡಿಗೆ ಕೋಲೆ ಇಲ್ರಿ ಸರಿ. ನಾವು ಸರ್ವ ಪಂಚಾಯತಿಗೂ ಭಾಳ ತಿಳಿಸಿದಾರೆ ಸರ್. ಅದಕ್ಕೆ ಭಾಳ ಪಂಚಾಯತವ್ರು ಬರ್ತಾರೆ ಸರಿ. ಮಳೆಗಾಲದಾಗ ಆದ್ರೂ ಸರಿ ನಾವೆಲ್ಲ ಹಸಿ ಒಳಗನ ತೋದು ಎಲ್ಲ ಫೋಟೋದು ಎಲ್ಲ ಮಾಡಿದೀವಿ ಸರ್. ಈಗಾಗಲೇ ಫೋಟೋ ಹೊಡ್ಕೊಂಡು ಹೋಗ್ತಾರೆ ಸರಿ. ಮತ್ತೆ ಗಪ್ಪ ಇರ್ತಾರೆ, ಫೋಟೋ ಹೊಡ್ಕೊಂಡು ಹೋಗೋದು ಗಪ್ಪ ಇರ್ರಿ ಸರಿ. ನಾವು ಸರ್ ಹೋಗಿ ಹೇಳಿ ನಮಗೂ ಬೇಜಾರಾಗೈತ್ರಿ ಸರಿ. ಬೇಡ ಗಪ್ಪತ್ತೇಳಿ ನಾವು ಒಳಗೆ ನಾವು ಬರ್ತಾನ ಜಲಮದಿಂದ ಬಂದು ನಾವು ಕೆಲಸ ಮಾಡ್ತೀವಿ ಸರಿ. ಅಡಿಗೆ ಕೋಲದು ಬಿದ್ರೆ ನಮ್ಗೆ ತ್ರಾಸ ಇಲ್ರಿ ಸರಿ. ಈಗ ಹಳಿ ಕಟ್ಟಡ ಐತ್ರಿ ಸರಿ. ನಾವು ಬಿದ್ರೆ ನಮ್ಗೆ ಭಯ ಐತ್ರಿ ಸರಿ. ಅದ್ರ ಸಂಬಂಧ ಅದಕ್ಕೋಸ್ಕರ ಎಲ್ಲ ಇಲ್ಲಿ ಹೊರಗೆ ಮಾಡ್ತೀವ್ರಿ ಸರಿ. ಎಷ್ಟು ದಿನ ಹೊರಗಡೆ ಮಾಡ್ತೀರಿ ಅಡಿಗೆ ಸರಿ? ಈಗ ಏನು ಮಳೆಗಾಲ ಬಂದೈತಿರ ಸರಿ. ಮಳೆಗಾಲದಿಂದನೇ ಸರಿ ಒಟ್ಟು ಮಾಡಾಕತ್ತೀವಿ ಸರಿ. ಇದು ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷರದು ಬಂದಾಗ ಏನೇನು ಹೇಳ್ತಾರೆ ಇಲ್ಲಿ ಬಂದ್ರೆ ಸರಿ? ಮಾಡ್ತೀವಿ ಅಂತಾರಿ ಸರಿ. ನಾವ ಹೇಳ್ತೀವ್ರಿ ಸರಿ, ಮಾಡ್ತೀವಿ ಅಂತಾರಿ ಸರಿ. ಮತ್ ಮಾಡ್ತೀವಿ ಅನ್ನೋದ್ರಿ ಸರಿ. ಮತ್ತೆ ಬೇರೋದ್ರಿ ಮಾಡ್ತಾರೆ. ಮತ್ತೆ ಮುಂದಿನ ತಿಂಗಳು ನಿಮ್ಮ ಶಾಲೆ ಶತಮಾನೋತ್ಸವ ಕಾರ್ಯಕ್ರಮ ಐತ್ರಿ ಸರಿ. ಶತಮಾನೋತ್ಸವ ಐತಿ, ಖುಷಿ ಐತ್ರಿ ಸರಿ. ಆದ್ರ ನಾವು ಬೇಡಿಕೆ ನಿಮ್ಮ ಹೆಸರೇನ್ರಿ? ಸರಿ, ಶ್ರೀದೇವಿ ಕಂಬಾರ ಸರ್. ನಿಮ್ಮ ಹೆಸರು? ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕಪ್ಪಲಗುದ್ದಿ ಸರ್. ನಾವು ಬಿಸಿಯೂಟ ಕೇಂದ್ರ ಭಾಳ ದಿವಸ ಆತ್ರಿ. ಇದು ಒಂದು ವಿನಾಶದ ಹಂತದಲ್ಲಿ ಇರೋದ್ರಿಂದ ಆಗಿನ ಹಂತದಲ್ಲಿ ಗ್ರಾಮ ಪಂಚಾಯತಿ 50,000 ಅನುದಾನದಲ್ಲಿ ಕಟ್ಟಿದ್ದಿದ್ದು. ಅದು ಡೆಮಾಲಿಷ್ ಆಗಿದೆ. ಈಗಾಗಲೇ ಡೆಮಾಲಿಷಿಗೆ ಅನುಮತಿ ಸಿಕ್ಕಿದೆ. ಆದರೆ ಹೊಸದಾಗಿ ಬಿಸಿಯೂಟ ಕೇಂದ್ರ ನಿರ್ಮಾಣ ಇನ್ನೂ ಆಗ್ತಾಯಿಲ್ಲ. ಗ್ರಾಮ ಪಂಚಾಯತಿ ಪಿ ಡಿ ಒ ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಅಥವಾ ತಾಲೂಕು ಪಂಚಾಯತಿನಾಗಿನ ಅಕ್ಷರದಾಸೋಹ ಕಾರ್ಯಕ್ರಮದ ಅಧಿಕಾರಿಗಳು ಅವ್ರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೀವಿ. ಈವರೆಗೂ ಯಾರೂ ಅದನ್ನು ಅವ್ರ ಕಡೆ ಗಮನ ಇಲ್ಲ. ಮತ್ತು ಭೋಜನಾಲಯನೂ ಮಂಜೂರಾಗಿತ್ತು ನಮ್ಮ ಶಾಲೆಗೆ, ಭೋಜನಾಲಯನೂ ಆಗಲಿಲ್ಲ. ಅದಕ್ಕೆ ಸರ್, ಈಗ ತಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಎಷ್ಟು ಸರ್? ಮಕ್ಕಳ ಸಂಖ್ಯೆ 262 ಇರೋದ್ರಿಂದ 1 ರಿಂದ 8ನೇ ತರಗತಿ ಇಲ್ಲಿ ಮಕ್ಕಳು ಅಭ್ಯಾಸ ಮಾಡ್ತಾರೆ. ಮತ್ತು ಈಗ ಮೊನ್ನೆ ನಮ್ಮ ಶಾಲೆ 9ನೇ ತರಗತಿ ಮತ್ತು 10ನೇ ತರಗತಿ ಉದ್ಘಾಟನೆ ಆಗಿದೆ. ಮಾನ್ಯ ಶಾಸಕರು ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಆದರೂ ಕೂಡ ಯಾಕೋ ಈ ಕಾಮಗಾರಿಗಳು ಆಗ್ತಾ ಇಲ್ಲ. ಈ ಶಾಲೆಗೆ ಹಾಗೇ ಉಳಿತಾ ಇದೆ. ಶಾಲೆ ನವೆಂಬರ್ 11 ಮತ್ತು 12ರಂದು ತನ್ನ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳಲಿದೆ. 12, 11, 1925ರಲ್ಲಿ ಶಾಲೆ ಪ್ರಾರಂಭವಾಗಿತ್ತು. ಈ ಶತಮಾನದ ಅಂಚಿನಲ್ಲಿ ಇದ್ದರೂ ಕೂಡ ಬಿಸಿಯೂಟ ಕೇಂದ್ರ ನಮ್ಮಲ್ಲಿ ಯಾಕೋ ಮಂಜೂರು ಆಗಲಿಲ್ಲ ಸರ್. ಬಿಸಿಯೂಟದ ಕೇಂದ್ರ ಬದಲ ಕಟ್ಟಡ ಮಂಜೂರಾತಿ ಮಾಡ್ರಿ ಅಂತ ತಮ್ಮ ಇಲಾಖೆಗೆ ಮತ್ತು ತಾವು ಎಲ್ಲೆಲ್ಲಿ ಮನವಿ ಕೊಟ್ಟಿರಿ ಸರ್? ನಾವು ತಾಲೂಕ್ ಪಂಚಾಯತಿ ಈ ಹಿಂದೆ
ನಮ್ಮ ಕೆ ಟಿ ಕಾಂಬ್ಳೆ ಸರ್ ಅಧಿಕಾರಿಗಳಿದ್ದಾಗೂ ಕೂಡ ಮಾರೆ ವಲ್ಯಾಪುರ ಸರ್ ಬಂದರು, ಅವ್ರಿಗೂ ಮನವಿ ಕೊಟ್ಟಿವಿ. ಆಮೇಲೆ ಗ್ರಾಮ ಪಂಚಾಯತ್ ಹಂತದಾಗ ಮಾಡ್ತಾರಪ್ಪ ಉದ್ಯೋಗ ಖಾತ್ರಿ ಯೋಜನಾದೊಳಗೆ, ನೀವು ಅಲ್ಲಿ ಮಾಡ್ಕೋರಿ ಅಂತ ಹೇಳಿದ್ರು ನಮ್ಗೆ. ಅಲ್ಲಿ ಮಾಡ್ಕೊಳ್ಳಂದಾಗ ಇಲ್ಲಿ ಅವರು ಕಾಂಟ್ರಾಕ್ಟ್ ಹಿಡಿವಲ್ರು, ಟೆಂಡರ್ ಆವತ್ತು ಏನೇನೋ ಒಟ್ಟು ಬರೀ ಯಾವುದೂ ಪರಿಪೂರ್ಣ ಇಲ್ಲ, ಮಾಡುವಂಥ ಆಸಕ್ತಿ ಯಾವ ಅಧಿಕಾರಿಗಳಿಗೂ ಕಾಣ್ತಾ ಇಲ್ಲ. ಶತಮಾನೋತ್ಸವ ಕಾಣುವಂಥ ಒಂದು ಮಾದರಿ ಶಾಲೆಯಲ್ಲಿ ಬಿಸಿ ಊಟಕ್ಕೆ ಕೋಣೆ ಇಲ್ಲ ಸರ್, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅದು ಅಧಿಕಾರಿಗಳು ಮಾಡಬೇಕಾಗಿತ್ತು ಸರ್, ಮತ್ತು ಪಂಚಾಯತಿ ಹಂತದಲ್ಲಿ ಮಾಡ್ತಾರಂದ್ರು ಉದ್ಯೋಗ ಖಾತ್ರಿ ಯೋಜನೆ ಒಳಗೆ. ಅದಕ್ಕೆ ಅರ್ಜಿ ಎಲ್ಲ ಕೊಟ್ಟಾಗಿದೆ, ಅದು ಯಾಕೋ ಅವ್ರು ಕಾಮಗಾರಿ ಮಾಡ್ತಾರೆ. ಈಗಲೂ ಆಗಲೂ ಬೀಳುವ ಹಂತದಲ್ಲಿ ಇರ್ತಕ್ಕಂಥ ಹಳೆಯ ಕಟ್ಟಡ ಸರ್. ಹೌದು, ಇದನ್ನು ಡೆಮಾಲಿಷಿಗೂ ಅರ್ಜಿ ಕೊಟ್ಟಿದ್ವಿ ಸರ್. ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರು ಅದಕ್ಕೆ ಒಪ್ಪಿಗೆ ಕೊಟ್ಟಾರ. ಅದು ಮಾನ್ಯ PDO ಸರ್ ಕಡೆ ಇದೆ ಅನುಮತಿ, ಅದು ಡೆಮಾಲಿಷ್ ಅನುಮತಿ ಸಿಕ್ಕಿದೆ. ಆದರೆ ಹೊಸ ಕೋಲೆ ಇನ್ನೂ ಬಿಸಿ ಊಟ ಕೇಂದ್ರ ಇನ್ನೂ ಕಟ್ಟಲಿಲ್ಲ ನಮಗೆ. ಅದಕ್ಕೆ ಭಾಳಷ್ಟು ಈಗ ಹೊರಗೆ ಮಾಡುವಂಥ ಅಡುಗೆಯವರು ಹೊರಗೆ ಮಾಡುವಂಥ ಒಂದು ಭಯದ ವಾತಾವರಣದಾಗ ಅದಾಗಲೂ ಈಗಲೂ ಬೀಳುವಂಗೆ ಎಲ್ಲ ಸೂರು ಪರಿಸ್ಥಿತಿ ಒಳಗೆ ಹಳೆಯ ಕೇಂದ್ರ ಐತಿ. ಅದಕ್ಕಾಗಿ ನಮಗೊಂದು ಹೊಸ ಭೋಜನಾಲಯ ಕೇಂದ್ರ ಆಗಬೇಕಾಗಿತ್ತು. ಬಿಸಿ ಊಟ ಕೇಂದ್ರೂ ಇಲ್ಲ, ದಾಸ್ತಾನು ಕೊಠಡಿನೂ ನಮ್ಮದು ಸರಿ ಇಲ್ಲ, ಅದು ವಿನಾಶದ ಹಂಚಿಗೆ ಐತಿ. ಎಲ್ಲ ಮಳೆಗಾಳಿಗೆ ಎಲ್ಲ ಧಾನ್ಯಗಳೆಲ್ಲ ತೊಳೆದು ಬಿಡ್ತಾವ್ರಿ, ಭಾಳ ಸಮಸ್ಯೆ ಆಗೈತಿ ನಮಗೆ. ಈಗ ಮತ್ತೆ ಯಾರಲ್ಲಿ ತಾವು ಇದನ್ನು ನಮ್ಮ ಕಟ್ಟಡ ಆಗಬೇಕು, ಮಂಜೂರು ಆಗಬೇಕು, ಕಟ್ಟಡ ನಿರ್ಮಿಸಬೇಕು ಅನ್ನೋಂಥ ಯಾರಿಗೆ ಮತ್ತೆ ನೀವು ಪುನಃ ಬೇಡಿಕೆ? ಪಂಚಾಯತಿಯವ್ರ ಮೇಲೆ ಡಿಪೆಂಡ್ ಆಗಿರೋ ನಾವೀಗ ಉದ್ಯೋಗ ಖಾತ್ರಿ ಒಳಗೆ ಮಾಡಿಕೊಡ್ತೀವಿ ಅನ್ನೋ ನಾವು ಮತ್ತೆ ರಾಯಬಾಗ್ ಹಂತದಲ್ಲಿ ಯಾರಿಗೆ ನಾವು ಮನವಿ ಮಾಡ್ಕೊಳ್ಳಿಲ್ಲ. ಇತ್ತಿತ್ತಲಾಗೆ ಇವರೇ ನಾವು ಮಾಡಿಕೊಡ್ತೀವಿ ಅನ್ನೋ ಅದು ಹಂಗೆ ಪೆಂಡಿಂಗ್ ಹಾಕೋತ ಬಂದೈತಿ. ಅದಕ್ಕೆ ಈ ಶತಮಾನೋತ್ಸವ ಹಂಚಿನೊಳಗೆ ಒಂದು ಇದು ಯಾರು ಅಧಿಕಾರಿಗಳು ದೊಡ್ಡ ದೊಡ್ಡ ಎಲ್ಲ ಮಂದಿ ಬರ್ತಾ ಇದೆ, ಇಲ್ಲಿ ಎಲ್ಲರೂ ಆಹ್ವಾನ ಮಾಡ್ತಾ ಇದ್ದಾರೆ. ಇಂಥ ಹಂತದಾಗ ಇಲ್ಲಿ ನಮಗೊಂದು ಬಿಸಿ ಊಟ ಕೇಂದ್ರ ಇಲ್ಲ ಅಂದ್ರೆ ನಮ್ಗೆ ಕೆಲಸ ಅನ್ಸತ್ತೆ. ಅದಕ್ಕೆ ಅಧಿಕಾರಿಗಳ ನಿರಾಸಕ್ತಿನೋ ಏನು ಯಾರು ಕಾಂಟ್ರಾಕ್ಟ್ ಬರ್ತಾ ಇಲ್ಲೋ ಅವರ ಹಂತದಾಗ ಅದೇನು ಸಮಸ್ಯೆ ಐತೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ವರದಿ ಶಿವಾಜಿ ಮೇತ್ರಿ, ನ್ಯೂಸ್ 9 ಕನ್ನಡ, ಮುಗಳಕೋಡ.